ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಸಿಸ್ಟರ್, ಈ ಕ್ಯೂರಿಯಾಸಿಟಿ ಅನ್ನೋದು ಬೆಂಗಳೂರು ಸಿಟಿಗಿಂತ ದೊಡ್ಡದಲ್ವಾ? ಏನಾಯ್ತು ಅಂತ ಕುತೂಹಲ ತಡ್ಕೊಳಕ್ಕಾಗ್ತಾ ಇಲ್ಲ ನನಗೆ. ಇದೊಂಥರ ಎಲೆಕ್ಷನ್ ರಿಸಲ್ಟ್ಗಿಂತ ರೋಚಕ ಅಲ್ವಾ? ಏನಾಗಿರ್ಬೋದು ಸಿಸ್ಟರ್? ನನ್ನನ್ನು ಕೇಳಿದ್ರೆ ಹೇಗಣ್ಣ? ನಾನು ಅದಕ್ಕೆ ತಾನೇ ಕಾಯ್ತಾ ಇರೋದು. ಓ ಹೌದಲ್ವಾ? ನಾನೊಬ್ಬ ಈ ಸುಮ್ಮನೆ ಕೂರಕ್ಕಾಗದೆ ಏನೋ ಒಂದು ಹೇಳ್ತಾ ಇರ್ತೀನಿ. ಸಿಸ್ಟರ್ ಡೋಂಟ್ ಮೈಂಡ್. ನಿನ್ ಬಗ್ಗೆ ಗೊತ್ತು ತಾನೆ, ಯಾರು ತಲೆ ಕೆಡಿಸ್ಕೊಳ್ಳಲ್ಲ, ಸುಮ್ಮನೆ ಇರು. ಕೊಟ್ಟು ಹೊಡ್ಸ್ಕೊಳ್ದಾದ್ರೆ ಹಿಂಗೆ. ಅಯ್ಯೋ ದೇವ್ರೆ. ಸಿಸ್ಟರ್ ಭೂಮಿಕಾ ಬಂದ್ಲು. ಭೂಮಿಕಾ, ಗೌತಮ್ ಹತ್ರ ಮಾತಾಡಿದ್ಯಾ? ಹಾಂ ಅತ್ತೆ, ಮಾತಾಡಿದೆ. ಮಧುರ ಒಳ್ಳೆ ಹುಡುಗಿ, ಬುದ್ಧಿವಂತೆ ಅನ್ನೋ ಕಾರಣಕ್ಕೆ ಅವ್ರಿಗಿಷ್ಟ ಆಗಿದ್ದಾಳೆ ಅಂತ ಅವ್ರ ಮಾತಲ್ಲಿ ಗೊತ್ತಾಯ್ತು. ಆದರೆ ಮದುವೆ ವಿಚಾರಕ್ಕೆ ಬಂದರೆ ಹೇಗೆ ರಿಯಾಕ್ಟ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ಮತ್ತೆ ಮದುವೆ ಬಗ್ಗೆ ಯಾವಾಗ ಮಾತಾಡ್ತೀಯಾ? ನಮ್ಮ ಟಾಸ್ಕ್ ಇರೋದೇ ಅದು, ಗೌತಮ್ನ ಮದುವೆಗೆ ಒಪ್ಸೋದು. ಅದಕ್ಕೇನು ಪ್ಲ್ಯಾನ್ ಮಾಡಿದ್ಯಾ? ಭೂಮಿಕಾ, ಸರಿಯಾಗಿ ಪ್ಲಾನ್ ಮಾಡ್ಬೇಕಮ್ಮ. ಇಲ್ಲಾಂದ್ರೆ ಹುಲಿ ಬೋನಿಗೆ ತಲೆ ಇಟ್ಟಂಗಾಗತ್ತೆ. ಗೌತಮ್ ಕೋಪಕ್ಕೆ ನಾವೆಲ್ಲ ಬಲಿಯಾಗ್ಬಿಡ್ತೀವಿ. ಈ ಕೆಲಸ ಬಹಳ ಎಚ್ಚರಿಕೆಯಿಂದ ಮಾಡ್ಬೇಕಮ್ಮ. ಹಾಂ ಅಂಕಲ್, ಆದರೆ ಅತ್ತೆ ನನಗನ್ಸುತ್ತೆ ಅವರಿಬ್ರಿಗೂ ಸ್ವಲ್ಪ ಟೈಮ್ ಕೊಡಬೇಕು ಅಂತ. ಈಗ ತಾನೇ ಒಬ್ರಿಗೊಬ್ರು ಪರಿಚಯ ಆಗಿದ್ದಾರೆ. ಸಲಿಗೆ ಅನ್ನೋದು ಇನ್ನೂ ಬೆಳೆದಿಲ್ಲ. ಬೆಳೆದ್ರೆ ಚೆನ್ನಾಗಿರುತ್ತೆ, ನಾವು ಮಾತಾಡೋದಕ್ಕೂ ಈಸಿ ಆಗುತ್ತೆ. ನೀನು ಹೇಳೋದು ಸರಿನೇ. ಅವರಿಬ್ರು ಮತ್ತೆ ಮೀಟ್ ಆಗಿ ಒಬ್ರು ಕೂತು ಮಾತಾಡೋ ಥರ ಆಗಬೇಕು. ಹಾ ಸಿಸ್ಟರ್, ಈ ಶೇರಿಂಗ್ ಕೇರಿಂಗ್ ಆದ್ಮೇಲೆ ಗೌತಮ್ಗೆ ಒಳ್ಳೆ ಭಾವನೆ ಹುಟ್ಟಿರುತ್ತಲ್ವಾ? ಸಮಯ ನೋಡ್ಕೊಂಡು ಈ ವಿಷಯನ ಹೇಳೋಣ. ಅಷ್ಟೊತ್ತಿಗೆ ಗೌತಮ್ ಮನಸ್ಸಲ್ಲಿ ಒಳ್ಳೆ ಭಾವನೆ ಇರೋದ್ರಿಂದ ಹೇಳಿದ ತಕ್ಷಣ ಒಪ್ಪಿಗೆ ಕೊಟ್ಬಿಡ್ತಾನೆ. ಏನಂತ್ಯ? ಭೂಮಿಕಾ, ಯಾವುದೇ ಕಾರಣಕ್ಕೂ ಗೌತಮ್ಗೆ ಇದ್ರ ಬಗ್ಗೆ ಡೌಟ್ ಬರಬಾರ್ದು. ಇದನ್ನ ತುಂಬ ನಾಜೂಕಾಗಿ ಹ್ಯಾಂಡಲ್ ಮಾಡಬೇಕಮ್ಮ. ಅದು ಹೇಗೆ ಮಾಡ್ತೀಯೋ ನೋಡಮ್ಮ, ಅದು ನಿನಗೆ ಬಿಟ್ಟಿದ್ದು. ಅವನ ಹತ್ರ ಮಾತಾಡಿ ಆದಷ್ಟು ಬೇಗ ಈ ಮದುವೆಗೆ ಒಪ್ಸು. ಈ ಕೆಲಸ ಎಷ್ಟು ಬೇಗ ಆಗುತ್ತೋ ಅಷ್ಟು ಒಳ್ಳೇದು. ಹಾ ಭೂಮಿಕಾ, ಹೌದಮ್ಮ. ಶುಭಶ್ಯ ಶೀಘ್ರಂ ಅನ್ನೋ ತರ ಒಳ್ಳೆ ಕೆಲಸನ ಡಿಲೇ ಮಾಡೋದು ಕೆಟ್ಟ ಕೆಲಸ ಮಾಡೋದಷ್ಟೇ ಪಾಪ. ಆದ್ರಿಂದ ನಾವು ಆ ತಪ್ಪನ್ನು ಮಾಡೋದು ಬೇಡ. ನೀನು ಆದಷ್ಟು ಬೇಗ ಗೌತಮ್ ಹತ್ರ ಮಾತಾಡಿ ಇದಕ್ಕೆ ಒಪ್ಪಿಸ್ಬಿಡಮ್ಮ. ಹಾಂ ಅಂಕಲ್, ಟೈಮ್ ನೋಡಿ ಮಾತಾಡ್ತೀನಿ. ಸರಿ, ನೀನು ಆ ಕಡೆ ಗೌತಮ್ ಹತ್ರ ಮಾತಾಡು, ಈ ಕಡೆ ನಾನು ಮದುವೆಗೆ ಯಾವ್ದು ಒಳ್ಳೆ ದಿನ ಅಂತ ನೋಡಿ ಡೇಟ್ನ ಫಿಕ್ಸ್ ಮಾಡ್ತೀನಿ. ನಾವು ನಮ್ಮ ತಯಾರಿ ಮಾಡಿಕೊಂಡು ರೆಡಿ ಇದ್ಬಿಡೋಣ ಅಲ್ವಾ? ಭೂಮಿಕಾ, ಗೌತಮ್ ಒಪ್ಪಿಗೆ ಕೊಟ್ಟ ತಕ್ಷಣ ಸೀದಾ ಮಂಟಪಕ್ಕೆ ಕಟ್ ಮಾಡಿದ್ರೆ ತಾಳಿನೇ ಕಟ್ತಾ ಇರೋದು. ನಾವೊಂಥರ ಆಂಬುಲೆನ್ಸ್ ತರ ರೆಡಿ ಆಗಿದ್ದೋಣ ಅಲ್ಲ ಸಿಸ್ಟರ್? ಭೂಮಿಕಾ, ಹೋಗ್ಬಿಟ್ಟು ಅವರಿಬ್ರು ಮತ್ತೆ ಮಾತಾಡೋ ಥರ ಏನಾದರೂ ವ್ಯವಸ್ಥೆ ಮಾಡಮ್ಮ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.